नमाम्यहं विघ्ननिवारणोत्सुकं समस्तभक्तेष्ट वरप्रदायकं गणेश्वरं हस्तिमुखं विनायकं मनोरुपुण्यस्थल राजितं प्रभुं मधुरपुण्यस्थल राजितं प्रभुं ಶರಣಯ್ಯ ಶರಣು ಶರಣಯ್ಯ ಮದಗೂರ ಒಡೆಯ ಶರಣಯ್ಯ ಶರಣು ಶರಣಯ್ಯ ಶರಣಯ್ಯ ಶರಣು ಶರಣಯ್ಯ ಮದಗೂರ ಒಡೆಯ ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಎಂದು ಶಿರವ ಬಾಗುತ್ತ ನಿಂದು ಶರಣು ಶರಣಯ್ಯ ಎಂದು ಶಿರವ ಬಾಗುತ್ತ ನಿಂದು ಕರುಣ ಸಿಂಧು ಪುರನಿಗೆಂದು ಚರಣದಿ ಬೇಡುವೆಗೋ ತಂದೆ ಶರಣಯ್ಯ ಶರಣು ಶರಣಯ್ಯ ಶರಣಯ್ಯ ಶರಣು ಶರಣಯ್ಯ ಮದಗೂರ ಒಡೆಯ ಶರಣಯ್ಯ ಶರಣು ಶರಣಯ್ಯ ಅನಾಥ ಜನರ ಪೊರೆವ ಆನಂದ ಸೌಖ್ಯ ಜೀವ ಅನಾಥ ಜನರ ಪೊರೆವ ಆನಂದ ಸೌಖ್ಯ ಜೀವ ತರಮರೆಯ ಆಲಿಸಿ ಪೊರೆವ ಆನೆಯ ಮಗದವನೇ ತಂದೆ ಶರಣಯ್ಯ ಶರಣು ಶರಣಯ್ಯ ಶರಣಯ್ಯ ಶರಣು ಶರಣಯ್ಯ ಮದಗೂರ ಒಡೆಯ ಶರಣಯ್ಯ ಶರಣು ಶರಣಯ್ಯ ಮೊದಲೂರ ಗಣನಾಥನನ್ನು ಮನಮುಟ್ಟಿ ಭಜಿಸಿ ಕೊಂಡಾಡುತ್ತಾ ಮಾಯಾಲೋಲ ಶ್ರೀಕೃಷ್ಣನನ್ನು ನುತಿಸಿ ಕೊಂಡಾಡುತ್ತಾ ಅವನಾಡುವ ಮಾಯಾ ನಾಟಕದ ದರ್ಶನ ಭಾಗ್ಯದಿಂದ ಪುನೀತರಾಗೋಣ. ದ್ವಾರಕಾ ನಗರಿಯ ಕೃಷ್ಣ ಬಲರಾಮರ ಮುತ್ತಿನ ತಂಗಿ ಸೌಭದ್ರೆ ವಿವಾಹ ಯೋಗ್ಯ ವಯಸ್ಸಿಗೆ ಬಂದವಳು. ಆಸರೆಗಾಗಿ ಕಾತರಿಸುವ ಲತೆಯಂಥವಳು. ಅದೊಂದು ದಿನ ಸಖಿಯರೊಡಗೂಡಿ ವಿಹರಿಸುತ್ತಾ ಉದ್ಯಾನದ ಬಂದಳು. ಬನಕೆ
ಸಖಿ, ಅಲ್ಲಿ ನೋಡು, ಮಲ್ಲಿಗೆಯ ಬಳ್ಳಿ ಆಸರೆಗಾಗಿ ಕೈ ಚಾಚುವಂತಿದೆ. ಬಳ್ಳಿಯೊಂದು ಆಸರೆಗಾಗಿ ಬಯಸುವುದು ಪ್ರಕೃತಿಯ ನಿಯಮವೇನು? ಅದನ್ನು ನೋಡುತ್ತಿದ್ದರೆ ನನ್ನ ಮನದಲ್ಲೂ ಅದಾವುದೋ ಅವ್ಯಕ್ತ ಭಾವನೆ ಮೂಡುತ್ತಿರುವುದು. ಇಲ್ಲಿ ಇರುವ ತಂಗಿಯನುತ ಬಂದನನ್ನ ನೀನು, ಇಲ್ಲಿ ಇರುವ ತಂಗಿಯನುತ ಬಂದನನ್ನ ನೀನು, ಇಲ್ಲಿ ಕೇಳು ಎನುತ ತಂಗಿ ಗಂದನನ್ನ ನೀನು, ಇಲ್ಲಿ ಕೇಳು ಎನುತ ತಂಗಿ ಗಂದನನ್ನ. ಇಲ್ಲಿ ಇರುವ ತಂಗಿಯನುತ ಬಂದನನ್ನ ನೀನು, ಇಲ್ಲಿ ಕೇಳು ಎನುತ ತಂಗಿ ಗಂದನನ್ನ ನೀನು, ಇಲ್ಲಿ ಕೇಳು ಎನುತ ತಂಗಿ ಗಂದನನ್ನ. ಎಲ್ಲವೇನು ತಂಗಿ ನೀನು, ನಿನಗೆ ಧೀರ ವೀರನಾದವರನು ಬೇಡವೇನು? ಬಾರಿ ಚೆಲುವೆ ಎಲ್ಲವೇನು ತಂಗಿ ನೀನು, ನಿನಗೆ ಧೀರ ವೀರನಾದವರನು ಬೇಡವೇನು? ಬೇರೆ ಎಲ್ಲಿ ಹುಡುಕಲೇಕೆ ತಂಗಿ ನಾನು ಹೇಳು, ಬೇರೆ ಎಲ್ಲಿ ಹುಡುಕಲೇಕೆ ತಂಗಿ ನಾನು ಹೇಳು? ಗೌರವೇಂದ್ರ ದೊರೆಗೆ ನಿನ್ನ ಕೊಡುವೆ ನಾನು ತಂಗಿ, ಗೌರವೇಂದ್ರ ದೊರೆಗೆ ನಿನ್ನ ಕೊಡುವೆ ನಾನು. ಇಲ್ಲಿ ಇರುವೆ ತಂಗಿಯನುತ ಬಂದನನ್ನ ನೀನು, ಇಲ್ಲಿ ಇರುವೆ ತಂಗಿಯನುತ ಬಂದನನ್ನ ನೀನು, ಇಲ್ಲಿ ಕೇಳು ಎನುತ ತಂಗಿ ಗಂದನನ್ನ ನೀನು, ಇಲ್ಲಿ ಕೇಳು ಎನುತ ತಂಗಿ ಗಂದನನ್ನ.
ಹಸ್ತಿನಾಪುರದ ಯುವರಾಜ ದುರ್ಯೋಧನ ನಿನಗೆ ತಕ್ಕವರನೆಂಬುದು ನನ್ನ ಅಭಿಮತ. ನಿನ್ನನ್ನು ಅವನಿಗೆ ವಿವಾಹ ಮಾಡಿಕೊಡಬೇಕೆಂಬುದು ನನ್ನ ಇಂಗಿತ. ಆ ವಿಚಾರವಾಗಿ ಮಾತಾಡೋಣವೆಂದೇ ನಿನ್ನನ್ನು ಹುಡುಕಿಕೊಂಡು ಬಂದೆ. ಆದರೆ ಯಾಕೋ ಇಲ್ಲಿ ಬೇಡ. ಅರಮನೆಯಲ್ಲಿ ಕುಳಿತು ಮಾತನಾಡೋಣ ಅನಿಸುತ್ತದೆ. ಬಾ, ಅರಮನೆಗೆ ಹೋಗೋಣ. ಏನು, ಹಿರಿಯಣ್ಣ ಬಲರಾಮ ನನ್ನನ್ನು ಕುರುಭೂಪನಿಗೆ ಕೊಡಬಯಸಿದನೆ? ನನಗಿದು ಇಷ್ಟವಿಲ್ಲ. ನನ್ನ ಮನಸ್ಸು ಮಧ್ಯಮ ಪಾಂಡವ ಪಾರ್ಥನ ಕೈ ಹಿಡಿಯಲು ಹಂಬಲಿಸುತ್ತಿದೆ. ನನ್ನ ಮನದಿಂಗಿತವನ್ನು ಯಾರಲ್ಲಿ ಹೇಳಲಿ? ಹಿರಿಯಣ್ಣ ಕೃಷ್ಣನಲ್ಲಿ ಹೇಳಲಿ? ಆದರೆ 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 ಹೇಗೆ ಹೇಳಲಿ? ಅಯ್ಯೋ, ಯಾರೋ ನನ್ನ ನೆನೆದರು ಎಂದು, ಯಾಕೋ ಏನೋ ಅರಿಯದು ಎಂದು, ಮನದಲ್ಲಿ ಬಗೆದು ಎಲ್ಲವ ತಿಳಿದು ತಂಗಿಯು ನೆನೆದರು ಎಂದ. ತಂಗಿಯ ಕಾಣಲು ಬಂದ. ತೊಳಲುದು ಪೊಂಗೊಳಲುದು ತಂಗಿಯ ಕಾಣಲು ಬಂದ ಕೃಷ್ಣಯ್ಯ. ಸೌಭದ್ರೆಯ ಕಾಂತ ನುಡಿದ ನನ್ನಯ್ಯ. ತೊಳಲುದು ಪೊಂಗೊಳಲುದು ತಂಗಿಯ ಕಾಣಲು ಬಂದ ಕೃಷ್ಣಯ್ಯ. ಸೌಭದ್ರೆಯ ಕಾಂತ ನುಡಿದ ನನ್ನಯ್ಯ. ತಂಗಿಯ ಕಾಣಲು ಬಂದ ಕೃಷ್ಣಯ್ಯ. ಸೌಭದ್ರೆಯ ಕಾಣು ತಂದಿದ ನನ್ನಯ್ಯ. ಮನದಲ್ಲಿ ಏನಿದೆಯೋ ನಾ ಬಲ್ಲೆನು, ನಿನ್ನಿಚ್ಛೆ ಏನೆಂದು ನಾನರಿತೆನು. ನಿನಗಂತೂ ಅನ್ಯಾಯ ನಾ ಮಾಡೆನು, ನಿನಗಂತೂ ಅನ್ಯಾಯ ನಾ ಮಾಡೆನು. ನಿನ್ನಾಸೆಯ ಬಹುಬೇಗ ಪೂರೈಸೆನು. ತೊಳಲುದು ಪೊಂಗೊಳಲುದು ತಂಗಿಯ ಕಾಣಲು ಬಂದ ಕೃಷ್ಣಯ್ಯ. ಸೌಭದ್ರೆಯ ಕಾಣಕ ನುಡಿದ ನನ್ನಯ್ಯ.
ತಂಗಿ ಸೌಭದ್ರ, ಅಣ್ಣ ಬಲರಾಮನ ನಿರ್ಧಾರವೂ ನನಗೆ ಗೊತ್ತು, ನಿನ್ನ ಮನದಿಂಗಿತವೂ ನನಗೆ ಗೊತ್ತು. ಆತಂಕ ಬೇಡ, ನಿನ್ನ ಇಷ್ಟಾರ್ಥ ಈಡೇರುವುದು. ನೀನು ಪಾರ್ಥನ ಕೈ ಹಿಡಿಯುವೆ. ಕಾಲದ ನಿರೀಕ್ಷೆಯಲ್ಲಿರು. ಸದ್ಯ ಅರಮನೆಯತ್ತ ಹೋಗೋಣ. ಲೀಲಾ ವಿನೋದನ ಲೀಲಾ ವಿಲಾಸವ ಲೀಲಾ ವಿನೋದನ ಲೀಲಾ ವಿಲಾಸವ ಏನೆಂದು ನಾ ಹೇಳಲಿ. ಮಾಯಾವಿ ಕೃಷ್ಣನ ಮಾಯಾ ವಿಲಾಸವ ಹೇಗೆ ಬಣ್ಣಿಸಲಿ. ಲೀಲಾ ವಿನೋದನ ಲೀಲಾ ವಿಲಾಸವ ಏನೆಂದು ನಾ ಹೇಳಲಿ. ಮಾಯಾವಿ ಕೃಷ್ಣನ ಮಾಯಾ ವಿಲಾಸವ ಹೇಗೆ ಬಣ್ಣಿಸಲಿ. ಕೊಡಬೇಕು ಎಂದಿದ್ದ ತಾನು ತಯಾರಿ ನಡೆಸಿದ್ದ. ಶ್ರೀಕೃಷ್ಣನನ್ನು ಪ್ರಾರ್ಥನಿಕೆಯ ಕೊಡಬೇಕು ಎಂದಿದ್ದ ತಾನು ತಯಾರಿ ನಡೆಸಿದ್ದ. ಲೀಲಾ ವಿನೋದನ ಲೀಲಾ ವಿಲಾಸವ ಏನೆಂದು ನಾ ಹೇಳಲಿ. ಮಾಯಾವಿ ಕೃಷ್ಣನ ಮಾಯಾ ವಿಲಾಸವ ನಾ ಹೇಗೆ ಬಣ್ಣಿಸಲಿ. ಶ್ರೀಕೃಷ್ಣ ದೇವರ ಮಾಯಾ ವಿನೋದವು ಪಾರ್ಥಗೆ ತಿಳಿದಿಲ್ಲ. ಅವನೇನು ಅಂದು ಆ ಬಗ್ಗೆ ಎಂದು ತಲೆಯನ್ನು ಕೆಡಿಸಿಲ್ಲ, ಎಂದು ತಲೆಯನ್ನು ಕೆಡಿಸಿಲ್ಲ. ಅವನೇನು ಅಂದು ಪುಣ್ಯಾರ್ಥಿಯಾಗಿ ಯಾತ್ರೆಗೆ ಹೊರಟಾನೋ, ಅರ್ಜುನ ಯಾತ್ರೆಗೆ ಹೊರಟಾನೋ. ಲೀಲಾ ವಿನೋದನ ಲೀಲಾ ವಿಲಾಸವ ಏನೆಂದು ನಾ ಹೇಳಲಿ. ಮಾಯಾವಿ ಕೃಷ್ಣನ ಮಾಯಾ ವಿಲಾಸವ ನಾ ಹೇಗೆ ಬಣ್ಣಿಸಲಿ. ಮಾಯಾವಿ ಕೃಷ್ಣನ ಮಾಯಾ ವಿಲಾಸವ ನಾ ಹೇಗೆ ಬಣ್ಣಿಸಲಿ. ನಾ ಹೇಗೆ ಬಣ್ಣಿಸಲಿ. ಇತ್ತ ಕೃಷ್ಣನು ಮಾಯಾ ನಾಟಕವೊಂದಕ್ಕೆ ಸಿದ್ಧತೆ ನಡೆಸಿರಬೇಕಾದರೆ ಅತ್ತ ಅರ್ಜುನನು ಶಿವನಾಮ ನುತಿಸುತ್ತಾ ತೀರ್ಥಾಟನೆಗೆ ಹೊರಟರು. ಓಂ ನಮಃ ಶಿವಾಯ ನಮಃ ಶಿವಾಯ ಶಿವ ಶಿವ ಹರ ಹರ ಎನ್ನುತ್ತಲಿ. ಓಂ ನಮಃ ಶಿವಾಯ ನಮಃ
ಎಂತಹ ಪ್ರಮಾದವಾಗಿ ಹೋಯಿತು. ಅಣ್ಣ ಯುಧಿಷ್ಠಿರನ ದ್ರೌಪದಿಯೊಂದಿಗೆ ಏಕಾಂತದಲ್ಲಿರುವ ಹೊತ್ತು ಬಿಲ್ಲು ಬಾಣಗಳನ್ನು ತರಲೆಂದು ಒಳಹೊಕ್ಕು ಅವರ ಏಕಾಂತಕ್ಕೆ ಅಡ್ಡಿಪಡಿಸಿದೆ. ಇದೀಗ ಪ್ರಾಯಶ್ಚಿತ್ತ ಸನ್ಯಾಸಿ ವೇಷ ಧರಿಸಿ ತೀರ್ಥಾಟನೆಗೆ ಹೊರಟಿದ್ದೇನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವ ಶಿವ ಎನ್ನುತ್ತ ಹೊರಟಿರುವೆ, ಶಿವ ಶಿವ ಎನ್ನುತ್ತ ಹೊರಟಿರುವೆ, ಶಿವನಾಮವನ್ನು ನುಡಿಸುತ್ತ ನಿಂತಿರುವೆ, ಶಿವನಾಮವನ್ನು ನುಡಿಸುತ್ತ ನಿಂತಿರುವೆ. ಹೊರಟಿರುವುದಲ್ಲಿಗೆ ಹೇಳಯ್ಯ, ಹೊರಟಿರುವುದಲ್ಲಿಗೆ ಹೇಳಯ್ಯ ಎನ್ನುತ್ತ ಬಂದ ಕೃಷ್ಣಯ್ಯ. ಶಿವ ಶಿವ ಎನ್ನುತ್ತ ಹೊರಟಿರುವೆ, ಶಿವನಾಮವನ್ನು ನುಡಿಸುತ್ತ ನಿಂತಿರುವೆ, ಶಿವನಾಮವನ್ನು ನುಡಿಸುತ್ತ ನಿಂತಿರುವೆ. ಕೇಳದಿದ್ದರೂ ಬೇಡಯ್ಯ, ಎಲ್ಲವ ಬಲ್ಲೆನು ನಾನಯ್ಯ. ಕೇಳದಿದ್ದರೂ ಬೇಡಯ್ಯ, ಎಲ್ಲವ ಬಲ್ಲೆನು ನಾನಯ್ಯ. ಆಗಲಿ ಬೇಗನೆ ಹೋಗಯ್ಯ, ಆಗಲಿ ಬೇಗನೆ ಹೋಗಯ್ಯ, ಎಲ್ಲವ ಮುಗಿಸುತ್ತ ಬಾರಯ್ಯ. ಶಿವ ಶಿವ ಎನ್ನುತ್ತ ಹೊರಟಿರುವೆ, ಶಿವನಾಮವನ್ನು ನುಡಿಸುತ್ತ ನಿಂತಿರುವೆ, ಶಿವನಾಮವನ್ನು ನುಡಿಸುತ್ತ ನಿಂತಿರುವೆ. ಪಾರ್ಥ, ಸನ್ಯಾಸಿ ವೇಷ ತೊಟ್ಟು ತೀರ್ಥಯಾತ್ರೆಗೆ ಹೊರಟಿದ್ದೀಯಾ? ನನಗೆಲ್ಲ ಗೊತ್ತು. ಹೋಗು, ಆದಷ್ಟು ಬೇಗ ತೀರ್ಥಾಟನೆ ಪೂರೈಸಿ ಬಾ. ಕಲ್ಯಾಣಮಸ್ತು, ಕಲ್ಯಾಣಮಸ್ತು, ಕಲ್ಯಾಣಮಸ್ತು. ಓ, ಮರದ ತುದಿಯಲ್ಲೊಂದು ಕೋಗಿಲೆ, ಕರೆದು ಮಾತನಾಡಿಸುತ್ತೇನೆ. ಓ ಕೋಗಿಲೆ, ಹೇಳು ಕೋಗಿಲೆ, ಹೇಳು ಕೋಗಿಲೆ, ನೀ ಹೇಳು ಕೋಗಿಲೆ. ಅಂದುಕೊಂಡ ಹಾಗೆ ಅಲ್ಲ, ಅಂದುಕೊಂಡ ಹಾಗೆ ಅಲ್ಲ, ಆಗಬಹುದೇ ಹೇಳಲೇ, ಆಗಬಹುದೇ ಹೇಳಲೇ. ಹೇಳು ಕೋಗಿಲೆ, ನೀ ಹೇಳು ಕೋಗಿಲೆ. ಅಂದುಕೊಂಡ ಹಾಗೆ ಅಲ್ಲ, ಅಂದುಕೊಂಡ ಹಾಗೆ ಅಲ್ಲ, ಆಗಬಹುದೇ ಹೇಳಲೇ, ಆಗಬಹುದೇ ಹೇಳಲೇ. ಹೇಳು ಕೋಗಿಲೆ, ನೀ ಹೇಳು ಕೋಗಿಲೆ. ಮರದ ತೂಕ ತುದಿಯಲೇರಿ ಕುಳಿತ ನಿನ್ನ ಕಂಡೆನು, ಮರದ ತೂಕ ತುದಿಯಲೇರಿ ಕುಳಿತ ನಿನ್ನ ಕಂಡೆನು. ಮನದ ಶಂಕೆ ತೋರಿಕೊಳಲು, ಮನದ ಶಂಕೆ ತೋರಿಕೊಳಲು ನಿನ್ನ ಬಳಿಗೆ ಬಂದೆನು,
ಮನದ ಶಂಕೆ ತೋಡಿಕೊಳ್ಳಲು ನಿನ್ನ ಬಳಿಗೆ ಬಂದೆನು ಮಧುರದನಿಯ ಹಕ್ಕಿ ನಿನ್ನ ಸಲಹೆಯನ್ನು ಹೇಳಲೇ ಹೇಳುಕೋಗಿರೆ ನೀ ಹೇಳುಕೋಗಿರೆ. ಏನೋ ಅಂದುಕೊಂಡದ್ದು ಆಗುವುದೇ ಎಂದು ಕೇಳಿದರೆ ಇಲ್ಲವೆಂದು ತಲೆಯಾಡಿಸುತ್ತಿದ್ದೀಯಾ? ನನ್ನ ಆಸೆಗೆ ತಣ್ಣೀರೆರಚುತ್ತಿದ್ದೀಯಾ? ಸಂತಾನ ಪ್ರಾಪ್ತಿಗಾಗಿ ಮುಂದೆ ನೀನು ಪರಾವಲಂಬಿಯಾಗುವ ಸೌಭಾಗ್ಯ ಪ್ರಾಪ್ತಿಸಲಿ ನಿನಗೆ. ಇದು ನನ್ನ ಶಾಪ. ತಾಳು ಪಾರ್ಥ ಇಂತ ಕೃಷ್ಣ ಬಂದನು ತಾಳ್ಮೆಯಿಂದ ಮಾತನೊಂದ ಇದೋ ಕೇಳು ಎಂದನು. ತಾಳು ಪಾರ್ಥ ಇಂತ ಕೃಷ್ಣ ಬಂದನು ತಾಳ್ಮೆಯಿಂದ ಮಾತನೊಂದ ಇದೋ ಕೇಳು ಎಂದನು. ಕವಸು ಎಂದರೆ ಶರೀರ ಕೊಟ್ಟರೀಗ ಸಾಲನು ತಾಯಿ ದೊಡ್ಡ ಮಂಗತ್ತು ಕೋಪತಾಪ ಸಲ್ಲನು. ಕವಸು ಎಂದರೆ ಶರೀರ ಕೊಟ್ಟರೀಗ ಸಾಲನು ತಾಯಿ ದೊಡ್ಡ ಮಂಗತ್ತು ಕೋಪತಾಪ ಸಲ್ಲನು. ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಸಹನೆಗೆಟ್ಟರಾಗದು ಹಕ್ಕಿಗೈದ ಪಾಪವೇನು ಬೆತ್ತ ಶಪಿಸಬಾರದು. ತಾಳು ಪಾರ್ಥ ಎಂತ ಕೃಷ್ಣ ಬಂದನು ಆಮೆಯಿಂದ ಮಾತನೊಂದ ಇದೋ ಕೇಳು ಎಂದನು. ಆಮೆಯಿಂದ ಮಾತನೊಂದ ಇದೋ ಕೇಳು ಎಂದನು. ಪಾರ್ಥ, ಇದೇನಿದು? ನಿನ್ನ ಕೋಪವನ್ನು ಆ ಬಡಪಾಯಿ ಕೋಗಿಲೆ ಮೇಲೆ ತೋರುವುದೇ? ಸಂತಾನ ಪ್ರಾಪ್ತಿ ವೇಳೆ ಪರಾವಲಂಬಿಯಾಗುವಂತೆ ಶಪಿಸುವುದೇ? ಸನ್ಯಾಸಿಯಾದವನು ಸಹನೆ ಕಳಕೊಳ್ಳಬಾರದು. ಅಂದುಕೊಂಡದ್ದು ಆಗಬೇಕಾದರೆ ಅಂದುಕೊಂಡಂತೆಯೇ ಮೊದಲು ತೀರ್ಥಾಟನೆ ಪೂರೈಸಿ ಬಾ. ಹೋಗು, ಕಲ್ಯಾಣಮಸ್ತು. ಕಲ್ಯಾಣಮಸ್ತುನೆಂದು ಕಳುಹಿದ ಅಂದ ಮೇಲೆ ಕಲಿಪಾರ್ಥನಂದು ಹೊಂದಾನೋ ಅದು ಕಲಿಪಾರ್ಥನಂದು ಹೊಂದಾನೋ ಕಲಿಪಾರ್ಥನಂದು ಹೊಂದಾನೋ ಕಲಿಪಾರ್ಥನಂದು ಹೊಂದಾನೋ. ಸನ್ಯಾಸಿಯಂದದಿ ಶಿವನಾಮ ಜಪಿಸುತ್ತ 16 ಕ್ಷೇತ್ರವ ಸುಜ್ಞಾನೋದ 16 ಕ್ಷೇತ್ರವ ಸುಜ್ಞಾನೋ 16 ಕ್ಷೇತ್ರ ಸುಜ್ಞಾನೋ 16 ಕ್ಷೇತ್ರ ಸುಜ್ಞಾನೋ. ಅಲ್ಲಲ್ಲಿ ಸುತ್ತುತ್ತ ಅಲ್ಲೆಲ್ಲೋ ಬಂದಾನು ಅವನಲ್ಲಿ ಕಲ್ಯಾಣವಾದುದನೋ ಅದು ಅವನಲ್ಲಿ ಕಲ್ಯಾಣವಾದುದನೋ ಅವನಲ್ಲಿ ಕಲ್ಯಾಣವಾದುದನೋ ಅವನಲ್ಲಿ ಕಲ್ಯಾಣವಾದುದನೋ. ಕೇಳಿ ಮುಂದಕ್ಕೆ ನಮ್ಮ ಕಥೆಯನ್ನ ಕೇಳಿ ಮುಂದಕ್ಕೆ ನಮ್ಮ ಕಥೆಯನ್ನ ಕೇಳಿ ಮುಂದಕ್ಕೆ ನಮ್ಮ ಕಥೆಯನ್ನ ಕೇಳಿ ಮುಂದಕ್ಕೆ ನಮ್ಮ ಕಥೆಯನ್ನ. ಕಲ್ಯಾಣ ಮಸ್ತು ಎಂಬುದಾಗಿ 3 ಬಾರಿ ಹರಸಿ ಕಳುಹಿದನೆಂದ ಮೇಲೆ ಕೇಳಬೇಕೆ?
ತೀರ್ಥಯಾತ್ರೆ ಮಾಡುತ್ತಾ ಹೋದ ಪಾರ್ಥ ಪಾತಾಳ ಲೋಕದ ನಾಗರಾಜನಾದ ಕೌರವ್ಯನ ಮಗಳಾದ ಉಲೂಪಿಯನ್ನು ಕಂಡು ಆಕೆಯ ಪ್ರೇಮ ಬಂಧನಕ್ಕೊಳಗಾದನು. ನಿಜ ವೇಷದಲ್ಲಿ ಕಾಣಿಸಿಕೊಂಡು ಆಕೆಯನ್ನು ವರಿಸಿದನು. ಆಕೆಯೊಡನೆ ಸರಸ ಸಲ್ಲಾಪದಲ್ಲಿ ತೊಡಗಿದನು. ನಿನ್ನ ಕಣ್ಣ ನೋಟದಲ್ಲೇ ನೂರು ಆಸೆ ಕಂಡೆನು. ನಿನ್ನ ಕಣ್ಣ ನೋಟದಲ್ಲೇ ನೂರು ಆಸೆ ಕಂಡೆನು. ನಿನ್ನ ತುಟಿಯ ನಗುವಿನಲ್ಲಿ ನನ್ನ ಮರೆತು ಹೋದೆನು. ನಿನ್ನ ಕಣ್ಣ ನೋಟದಲ್ಲೇ ನೂರು ಆಸೆ ಕಂಡೆನು. ನಿನ್ನ ನಗುವ ಕಂಡು ತಾನೇ ಬಳ್ಳಿ ಬಳುಕಿತು. ನಿನ್ನ ನಗುವ ಕಂಡು ತಾನೇ ಬಳ್ಳಿ ಬಳುಕಿತು. ನಿನ್ನ ನಡೆಯ ಕಂಡ ಹಂಸೆ ನಾಚಿ ಓಡಿತು. ನಿನ್ನ ನಡೆಯ ಕಂಡ ಹಂಸೆ ನಾಚಿ ಓಡಿತು. ನಿನ್ನ ರಾಜ್ಯ ಕಂಡು ನದಿಯು ಕುಡಿಯದಾಯಿತು. ಚೆಲುವಿನರಸಿ ನನ್ನ ಮನವು ಇಂದು ನಿನ್ನದಾಯಿತು. ನಿನ್ನ ಕಣ್ಣ ನೋಟದಲ್ಲೇ ನೂರು ಆಸೆ ಕಂಡೆನು. ಸೋರೆಂದು ಕಾಣದಂತ ಧೀರಪಾತನು. ಸೋರೆಂದು ಕಾಣದಂತ ವೀರಪಾತನು. ನಿನ್ನ ಕಣ್ಣ ಬಾಳದಿಂದ ಸೋತು ಹೋದನು. ನಿನ್ನ ಕಣ್ಣ ಬಾಳದಿಂದ ಸೋತು ಹೋದನು. ಚೆಲುವೆಯಿಂದ ಸ್ನೇಹದಲ್ಲಿ ಕರಗಿ ಹೋದನು. ತೋಳಿನಲ್ಲಿ ಬಳಸಿದಾಗ ನಾನೇ ನೀನಾದನು.
ವನವನದತ್ತ ಸಾಗಿತು. ಅಲ್ಲೂ ಚಿತ್ರಾಂಗದೆಯ ಪ್ರೇಮ ಪಾಶದಲ್ಲಿ ಸಿಲುಕಿದನು. ಆಕೆಯನ್ನು ಕೈ ಹಿಡಿದನು. ಆಕೆಯೊಡನೆ ಆನಂದಮಯವಾಗಿ ಒಂದಷ್ಟು ಕಾಲ ಕಳೆದನು. ಬರೀ ಆನಂದ ಮಾತ್ರ ಅಲ್ಲ, ಈ ಸಮಯ ಶೃಂಗಾರಮಯ, ಈ ಸಮಯ ಶೃಂಗಾರಮಯ, ಒಲವಿನ ಬಾಳಿನ ನವೋದಯ, ಈ ಸಮಯ ಆನಂದಮಯ. ಇತ್ತ ಇವರು ಈ ರೀತಿ ಆನಂದಮಯವಾಗಿ ಕಾಲ ಕಳೆಯುತ್ತಿರಬೇಕಾದರೆ ಅತ್ತ ಕೃಷ್ಣನಿಗೂ ಕಳವಳ. ಮನದಿಚ್ಛೆ ಈಡೇರಿಸುವುದಾಗಿ ತಂಗಿ ಸೌಭದ್ರಿಗೆ ಮಾತು ಕೊಟ್ಟಿದ್ದ ಕೃಷ್ಣ ಅರ್ಜುನ ಎಲ್ಲವನ್ನೂ ಅಲ್ಲಲ್ಲಿ ಮರೆತು ಬಿಡುವಂತೆ ಮಾಡಿ ಘಟೋತ್ಕಚನನ್ನು ಮಣಿಪುರಕ್ಕೆ ಕಳುಹಿ ಪಾರ್ಥನನ್ನು ತೀರ್ಥಯಾತ್ರೆಯಿಂದ ಕರೆಸಿಕೊಂಡನು. ಅರ್ಜುನ ಸನ್ಯಾಸಿ ಕೃಷ್ಣನ ಬಳಿ ಬಂದನು.
ಏತಕ್ಕೆ ಕರೆಸಿಕೊಂಡೆ ಎಂದು ಕೇಳಿದನು. ಏತಕ್ಕೆ ಕರೆಸಿದೆ ದೇವಾ, ಏತಕ್ಕೆ ಕರೆಸಿದೆ ದೇವಾ, ನನ್ನೇಕೆ ಕರೆಸಿದೆ ದೇವಾ, ಏತಕ್ಕೆ ಕರೆಸಿದೆ ದೇವಾ, ನನ್ನೇಕೆ ಕರೆಸಿದೆ ದೇವಾ, ತೀರ್ಥಯಾತ್ರೆಯ ಮಾಡುತ್ತಲಿರಲು, ತೀರ್ಥಯಾತ್ರೆಯ ಮಾಡುತ್ತಲಿರಲು, ಮತ್ತೇಕೆ ಕರೆಸಿದೆಯೋ ಹೇಳುವ, ಏತಕ್ಕೆ ಕರೆಸಿದೆ ದೇವಾ, ನನ್ನೇಕೆ ಕರೆಸಿದೆ ದೇವಾ. ಕಲ್ಯಾಣವಾಗಲಿ ಎಂದು ಹರಸುತ್ತ ಗೀತಾತನೆಗೆಲ್ಲ ಕಳುಹಿದೆಯೋ, ಕಲ್ಯಾಣವಾಗಲಿ ಎಂದು ಹರಸುತ್ತ ಗೀತಾತನೆಗೆಲ್ಲ ಕಳುಹಿದೆಯೋ, ಮುಗಿವ ಮುನ್ನವೇ, ಮುಗಿವ ಮುನ್ನವೇ ಕರುಣಾಳು ಶ್ರೀಕೃಷ್ಣ ಕರೆಸಿಕೊಂಡೆಯೋ ಎಲ್ಲ, ಏತಕ್ಕೆ ಕರೆಸಿದೆ ದೇವಾ, ನನ್ನೇಕೆ ಕರೆಸಿದೆ ದೇವಾ. ಪಾರ್ಥ, ಕಲ್ಯಾಣಮಸ್ತು ಎಂದು ಶುಭ ಕೋರಿ ಕಳುಹಿದ್ದೇನೋ ನಿಜ, ಆದರೆ ಹೋದವನು ಅಲ್ಲೇ ಮೈಮರೆಯುವುದೇ? ಇಲ್ಲೂ ಕಲ್ಯಾಣವೊಂದು ನಡೆಯಬೇಕಾದದ್ದಿದೆ, ಅದೇ ಸುಭದ್ರಾ ಕಲ್ಯಾಣ. ನೀನು ಸಹಕರಿಸಿದರಷ್ಟೇ ಅದು ನಡೆಯಲು ಸಾಧ್ಯ. ಅದಕ್ಕಾಗಿ ನೀನೇನು ಮಾಡಬೇಕೋ ಎಲ್ಲವನ್ನು ಇದೋ ನಿನ್ನ ಕಿವಿಯೊಳಗುಸಿರುವೆನು, ಕೇಳು. ಸುಭದ್ರಾ ಕಲ್ಯಾಣ ಪಾರ್ಥನ ಜೊತೆ ನಡೆಯಬೇಕೆಂಬುದು ಕೃಷ್ಣನ ಇಚ್ಛೆ. ಆದರೆ ಅಣ್ಣ ಬಲರಾಮನಿಗೂ ಇದು ಸಮ್ಮತವಲ್ಲವೆಂಬುದು ಅವನಿಗೆ ಗೊತ್ತು. ಕೃಷ್ಣಾರ್ಜುನರಿಬ್ಬರೂ ಮಾಯಾ ನಾಟಕವೊಂದಕ್ಕೆ ಮುಂದಾಗುತ್ತಾರೆ. ಅದು ಶ್ರೀಕೃಷ್ಣನ ಮಡಿವಸ್ತ್ರ ಒಗೆವಾಕೆ ಊರ ಹೊರಗಡ ಕೆರೆಯತ್ತ ಬರುತ್ತಾಳೆ.
ನೆತ್ತಿ ಸುಡುತ್ತೆ. ಆದಷ್ಟು ಬೇಗ ಎಲ್ಲವನ್ನು ಮಡಿ ಮಾಡಬೇಕು. ಏನೋ ಹೆಣ್ಣು, ನೀನು ಕೃಷ್ಣನ ಮಡಿವಸ್ತ್ರ ಒಗೆವಾಕಿದ್ದಾನೆ. ನಾನೊಬ್ಬ ಸನ್ಯಾಸಿ, ಹೇಗೂ ಬಟ್ಟೆ ಒಗಿತಿದ್ಯಲ್ಲ, ಹಾಗೆ ನನ್ನ ಬಟ್ಟೆಯನ್ನು ಸ್ವಲ್ಪ ಒಗೆದುಕೊಡು. ಎಲ್ಲವೋ ಸನ್ಯಾಸಿ, ಇದು ಹೆಂಗಸರು ಬಟ್ಟೆ ಒಗೆಯುವ ಸ್ಥಳ. ಇಲ್ಲಿ ನಿನ್ನಂಥ ಸನ್ಯಾಸಿಗಳಿಗೇನು ಕೆಲಸ? ನಾನು ಕೃಷ್ಣದೇವರ ಮಡಿಬಟ್ಟೆ ಒಗೆಯೋಳು. ನಿನ್ನಂಥ ದಾರಿಗೋಕನ ಬಟ್ಟೆ ಒಗೆಯಬೇಕಾ? ತೊಲಗಾಚೆ ನೀಚ. ಏನೋ ಸೂಕಿನ ಹೆಣ್ಣೆ, ನನ್ನ ಮಾತನ್ನು ಧಿಕ್ಕರಿಸಿದೆಯಾ? ಇದು ನಿನಗೂ ನನ್ನ ಶಾಪ. ನೀನು ಒಗೆಯುತ್ತಿರುವ ಬಟ್ಟೆ ರಕ್ತವರ್ಣದ್ದಾಗಿದೆ. ಮಾತ್ರವಲ್ಲ, ನೀನು ದೀರ್ಘ ನಿದ್ರಾವಶಳಾಗಿ ಹೋಗು. ಅರೆ, ಏನಿದು? ಬಟ್ಟೆ ಒಗೆಯಲು ಹೋದಾಕೆ ಇಷ್ಟು ಹೊತ್ತಾದರೂ ಮರಳಲಿಲ್ಲ. ಹುಡುಕಿಕೊಂಡು ಬಂದರೆ, ಅಯ್ಯೋ ಇದೇನಿದು? ಈಕೆ ಮೈ ಮೇಲೆ ಅರಿವಿಲ್ಲದೆ ಈ ಕಲ್ಲಿನ ಮೇಲೆ ಒರಗಿದ್ದಾಳೆ. ಬಟ್ಟೆಯು ಎಲ್ಲ ಕೆಂಪಾಗೈತೆ. ದೂರದಲ್ಲೊಬ್ಬ ಸನ್ಯಾಸಿ ಈ ಕಡೆನೇ ನೋಡ್ತಿದ್ದಾನೆ. ಏನಾಯ್ತೋ ನನಗೊಂದು ಅರ್ಥ ಆಗ್ತಿಲ್ಲ. ಈಗೇನು ಮಾಡೋದು? ಇರಲಿ, ಈಕೆಯನ್ನು ಇಲ್ಲೇ ನೆರಳಿನಲ್ಲಿ ಮಲಗಿಸಿ ಈ ಚೋದ್ಯಾನ ಆದಷ್ಟು ಬೇಗ ಹೋಗಿ ಸ್ವಾಮಿಗೆ ಅರಿಕೆ ಮಾಡಿಕೊಳ್ಳುವೆನು. ಮಹಾಸ್ವಾಮಿ, ಕಾಪಾಡಿ ಕಾಪಾಡಿ, ನಾವು ತಮ್ಮ ಮಡಿವಸ್ತ್ರ ಒಗೆಯೋರು. ಎಂದಿನಂತೆ ಇಂದು ನನ್ನಕ್ಕೆ ಮಡಿವಸ್ತ್ರ ತಗೊಂಡು ಊರಾಚಿನ ಕೆರೆಗೆ ಹೋದಳು. ಆದರೆ ಕೃಷ್ಣಯ್ಯ ಕೃಷ್ಣಯ್ಯ ಚೋಜಗವ ಕೇಳಯ್ಯ, ಕೃಷ್ಣಯ್ಯ ಕೃಷ್ಣಯ್ಯ ಚೋಜಗವ ಕೇಳಯ್ಯ, ಕೃಷ್ಣಯ್ಯ ಕೃಷ್ಣಯ್ಯ ಚೋಜಗವ ಕೇಳಯ್ಯ, ಕೃಷ್ಣಯ್ಯ ಕೃಷ್ಣಯ್ಯ ಚೋಜಗವ ಕೇಳಯ್ಯ. ನನ್ನಾಕೀಗಾದಂಥ ಸಂಕಟವ ಕೇಳಯ್ಯ, ನನ್ನಾಕೀಗಾದಂಥ ಸಂಕಟವ ಕೇಳಯ್ಯ. ಈ ಹಿಂದೆ ಎಂದೂ ಕಂಡಿಲ್ಲ ನನ್ನಯ್ಯ, ಈ ಹಿಂದೆ ಎಂದೂ ಕಂಡಿಲ್ಲ ನನ್ನಯ್ಯ. ಆಲಿಸಬೇಕು ನನ್ನ ಜೀವ, ಕೃಷ್ಣಯ್ಯ ಕೃಷ್ಣಯ್ಯ ಚೋದಿಗವ ಕೇಳಯ್ಯ, ಕೃಷ್ಣಯ್ಯ ಕೃಷ್ಣಯ್ಯ ಚೋದಿಗವ ಕೇಳಯ್ಯ.
ಒಗೆದ ಬಟ್ಟೆಯೂ ಕೂಡ ಕೆಂಪಗಾದುದು ಒಡೆಯ, ಒಗೆದ ಬಟ್ಟೆಯೂ ಕೂಡ ಕೆಂಪಗಾದುದು ಒಡೆಯ, ರಕ್ತ ಮೆತ್ತೈತೆ ಎಂಬಂತೆ ಆಗಿದೆ, ರಕ್ತ ಮೆತ್ತೈತೆ ಎಂಬಂತೆ ಆಗಿದೆ, ಯಾಕೋ ಕಾಣೆ ನನ್ನಯ್ಯ, ಏನೆಂದು ಹೇಳಲಯ್ಯ ನಾನು ಕಂಡ ಶೋಧಿಗ, ಏನೆಂದು ಹೇಳಲಯ್ಯ ನಾನು ಕಂಡ ಶೋಧಿಗ. ಏನು ಮಡಿಬಟ್ಟೆ ಒಗೆಯ ಹೋದ ನಿನ್ನ ಮಡದಿ ಮೈಮರೆತು ಬಿದ್ದಳೆ, ಮಡಿಬಟ್ಟೆಯು ಕೆಂಪಾದುದೆ. ನಾನೇನು ಹೇಳಲಿ? ಪಕ್ಕದಲ್ಲಿ ಯಾರಾದರೂ ಇರಬಹುದು, ನಿನ್ನಾಕೆ ಅವರಿಗೇನು ಅಪಚಾರವೆಸಗಿರಬಹುದು, ಅವರು ಆಕೆಯನ್ನು ಶಪಿಸಿರಬಹುದು. ಹೋಗಿ ನೋಡು, ಹಾಗೇನಾದರೂ ಆಗಿದ್ದಲ್ಲಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿಕೋ, ಹೋಗು. ಮಹಾಸ್ವಾಮಿ, ನನ್ನಾಕೆ ಅರಿಯದೆ ಮಹಾಪರಾಧವೆಸಗಿದಳು. ತಾವು ತಿಳಿದೋರು, ಮನ್ನಿಸಿ ಕಾಪಾಡಬೇಕು. ಹಾಗೇನೆ ಮಡಿವಸ್ತ್ರ ಕಂಠಿದ ರಕ್ತ ವರ್ಣವನ್ನು ನೀಗಿಸುವ ಕೃಪೆ ಮಾಡಬೇಕು. ಇಲ್ಲವೆಂದಾದಲ್ಲಿ ನಾನಿಲ್ಲೇ ತಮ್ಮ ಪಾದದಡಿಯಲ್ಲೇ ಪ್ರಾಣಾರ್ಪಣೆ ಮಾಡುವೆನು. ಅಯ್ಯ ರಜಕ, ಹೆದರುವುದು. ಅಪರಾಧವನ್ನು ಮನ್ನಿಸಿದ್ದೇನೆ, ನಿನ್ನಾಕೆಯನ್ನು ಎಚ್ಚರಗೊಳಿಸಿದ್ದೇನೆ, ಮಡಿವಸ್ತ್ರವನ್ನು ಮರಳಿ ಮೊದಲಿನಂತಾಗಿಸಿದ್ದೇನೆ. ಹೋಗು, ಸ್ವಾಮಿ ಪುತ್ರಿಸು. ಏನು, ಊರಾಚೆ ಕೆರೆ ಬಳಿ ಬಂದ ಮುನಿಕನು ಮಹಾಮಹಿಮೆ ತೋರಿದನೆ. ಧನ್ಯ ಧನ್ಯ, ಮಹಿಮಾನ್ವಿತನ ಆಗಮನದಿಂದ ನಮ್ಮ ನಾಡು ಧನ್ಯವಾಯಿತು. ಧನ್ಯವಾದುದು ಧನ್ಯವಾದುದು ನಾನಿಂದು ಧನ್ಯವಾದುದು, ಧನ್ಯವಾದುದು ಧನ್ಯವಾದುದು ನಾನಿಂದು ಧನ್ಯವಾದುದು. ಅಪಾರ ಮಹಿಮನ ಆಗಮನಿಂದು, ಅಪಾರ ಮಹಿಮನ ಆಗಮನಿಂದು ಈ ಜನಕ್ಕೆ ಹೆಮ್ಮೆ. ಧನ್ಯವಾದುದು ಧನ್ಯವಾದುದು ನಾನಿಂದು ಧನ್ಯವಾದುದು. ಗಲ್ಲ ಮಹಿಮನ ಹೊಂದ ಚರಿತನ ಕಾಣುವಂತ ಆಸೆಯಾಗಿದೆ, ಗಲ್ಲ ಮಹಿಮನ ಹೊಂದ ಚರಿತನ ಕಾಣುವಂತ ಆಸೆಯಾಗಿದೆ. ಒಮ್ಮೆ ಆತನ ಮಧುರವಾಣಿಯ, ಒಮ್ಮೆ ಆತನ ಮಧುರವಾಣಿಯ ಕೇಳುವಾಸೆಯಾಕೋ ಬಂದಿದೆ, ಕೇಳುವಾಸೆಯಾಕೋ ಬಂದಿದೆ. ಧನ್ಯವಾದುದು ಧನ್ಯವಾದುದು ನಾನಿಂದು ಧನ್ಯವಾದುದು.
ಪಾಡುತ್ತಾ ಭಕ್ತಿಯಿಂದಲೇ ಭಕ್ತಿ ಪಾಡುತ್ತಾ ಪಾದ ಪೂಜೆ ನಾನು ಮಾಡುವೆ ಪಾದ ಪೂಜೆ ನಾನು ಮಾಡುವೆ ಧನ್ಯವಾದುದು ಧನ್ಯವಾದುದು ನಾವಿಂದು ಧನ್ಯವಾದುದು 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 ನಾವಿಂದು ಧನ್ಯವಾದುದು ಅಪಾರ ಮಹಿಮನ ಆಗಮನಿಂದು ಅಪಾರ ಮಹಿಮನ ಆಗಮನಿಂದು ಈ ಜನಕ್ಕೆ ಹೆಮ್ಮೆ ತಂದುದು ಧನ್ಯವಾದುದು ಧನ್ಯವಾದುದು ನಾವಿಂದು ಧನ್ಯವಾದುದು 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 ನಾವಿಂದು ಧನ್ಯವಾದುದು ಕೆರೆಯತ್ತ ಸಾಗಿದ ಬಲರಾಮ ಪಾರ್ಥನೆಂದರಿಯದೆ ಸನ್ಯಾಸಿಯ ಪಾದಕ್ಕೆರಗಿದನು. ಅರಮನೆಗೆ ಬರಮಾಡಿದನು. ಸಾಷ್ಟಾಂಗವೆರಗಿ ಸತ್ಕರಿಸಿದನು. ಮಹಾಸ್ವಾಮಿ ಮಹಾಸ್ವಾಮಿ ಹೀಗೆ ಬರಮಾಡಿ ಮಹಾಸ್ವಾಮಿ 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 ಹೀಗೆ ಬರಮಾಡಿ ಮಹಾಸ್ವಾಮಿ ತನ್ನಯ ಪಾದ ಸ್ಪರ್ಶವ ಪಡೆದು ನಾಡಿದು ಪಾವನ ಮಹಾಸ್ವಾಮಿ ಪರಮ ಮಾಡಿರಿ ಮಹಾಸ್ವಾಮಿ ಪರಮ ಮಾಡಿರಿ ಮಹಾಸ್ವಾಮಿ 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 ಹೀಗೆ ಬರಮಾಡಿ ಮಹಾಸ್ವಾಮಿ ತನ್ನಯ ಪಾದ ಸ್ಪರ್ಶವ ಪಡೆದು ನಾಡಿದು ಪಾವನ ಮಹಾಸ್ವಾಮಿ ಪರಮ ಮಾಡಿರಿ ಮಹಾಸ್ವಾಮಿ ಪರಮ ಮಾಡಿರಿ ಮಹಾಸ್ವಾಮಿ ಯಾವ ಊರು ನಾನರಿಯೆ ಎತ್ತ ಪಯಣ ನಾನರಿಯೆ ಯಾವ ಊರು ನಾನರಿಯೆ ನಿನಗೆ ಬಿಡುವಿಲ್ಲದ ಕೆಲಸ. ನಿನ್ನ ತಮ್ಮನೋ ಕಳ್ಳನಂತೆ, ಜೊತೆಗೆ ಸುಳ್ಳನಂತೆ. ಇನ್ನುಳಿದವಳೆಂದರೆ ಸಹೋದರಿ ಸೌಭಾಗ್ಯ. ಹಾಗೆ ಅದು ಆಗ್ತಿಲ್ಲ. ಓ ಹಾಗೂ ಆಗಲಿ ಪೂಜ್ಯರೇ, ಹಾಗೆಯೇ ಮಾಡುವೆನು. ನೀವಂದಂತೆ ತಂಗಿ ಸೌಭದ್ರೆಯನ್ನು ಕರೆದು ನಿಮ್ಮ ಸೇವೆಗೆ ನಿಯೋಜಿಸುವೆನು. ತಂಗಿ ಸೌಭದ್ರ, ಇತ್ತ ಬಾರಮ್ಮ. ಪೂಜ್ಯರೇ, ಇವಳು ಸೌಭದ್ರೆ. ನಿಮ್ಮ ಸೇವೆಗೆ ಇವಳನ್ನು ನಿಯೋಜಿಸಿದ್ದೇನೆ. ಅಪ್ಪಣೆಯಾದರೆ ರಾಜಕಾರ್ಯ ನಿಮಿತ್ತ ನಾನು ಅತ್ತ ತೆರಳುತ್ತೇನೆ. ಸೌಭದ್ರ, ಸೇವೆಗೆ ಬಂದವಳು ಹೀಗೆ ನಾಚಿನಂತೆ ಇದೆ. ಬಾರಮ್ಮ, ಬಾ. ಭಾಗ್ಯಲಕ್ಷ್ಮಿಯನ್ನು ಬರಮಾಡಿಕೊಳ್ಳುತ್ತೇನೆ. ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ನಿಜವೇಶವನ ತೋರಲೆ ನಿನಗೆ ನಾನೇ ಮಾತನು ಬಾರೆ ಬರುವೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮಾಯಾ ನಾಟಕವಾಡಿದ ಕೃಷ್ಣನು ಮಾಯೆಯೊಳಿ ಪರಿತರಿಸಿದ ನಿನ್ನನು ಬೇಸಿಯ ಮಾಡಿಸಿದಾತನು ಆತನು ನಾಟಕದೂರಕ್ಕೆ ನೂಕವಿರೆಲ್ಲನು ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ರುಕ್ಮಿಣಿಯನು ತಾಕತ್ತ ಕೃಷ್ಣನು ನಿನ್ನಪಹರಣಕು ಕಲಗೆಯನಿತ್ತನು ಮಾಯಾನಾಟಕ ಆಡಿಸಿದಾತನು ಮಂಗಳ ಹಾಡಲು ಬರುವೆನು ನಾನು ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸೌಭಾಗ್ಯ ಅಳುಕದಿರು. ಇದೆಲ್ಲವ ನಿನ್ನ ಕಿರಿಯಣ್ಣನ ಸಂಕಲ್ಪ. ಅವನಾಡಿದ ಮಾಯಾ ನಾಟಕ. ಆ ಮಾಯಾ ನಾಟಕಕ್ಕೆ ಮಂಗಳ ಹಾಡೋಣ. ಹಿರಿಯಣ್ಣ ಬಲರಾಮ ಬರುವ ಮುನ್ನ ಇಲ್ಲಿಂದ ಪಾರಾಗೋಣ. ಮೋಸ ಕಪಟ ಸನ್ಯಾಸಿಯಾಗಿ ಬಂದು ಅರ್ಜುನನು ಸೌಭದ್ರಾಪಹರಣ ಮಾಡಿದನೆಂದರೆ ಇದು ಕೃಷ್ಣನದೇ ಕುಟಿಲೋಪಾಯ. ಇರಲಿ, ಕರೆದು ವಿಚಾರಿಸುತ್ತೇನೆ, ತಕ್ಕ ದಂಡ ವಿಧಿಸುತ್ತೇನೆ. ಮುನಿಸೆ ಕೊಕಾಡೆನು ನಾನು ಮುನಿಸೆ ಕೊಕಾಡೆನು ನಾನು ಮುನಿಯವಿರುತ್ತ ಹೊರಡೇನುತ್ತ ಮುಸಲಾಯುಧ ತಡೆದರು ಮುನಿಸೆ ಕೊಕಾಡೆನು ನಾನು ಮುನಿಸೆ ಕೊಕಾಡೆನು ನಾನು ಮುನಿಯವಿರುತ್ತ ಹೊರಡೇನುತ್ತ ಮುಸಲಾಯುಧ ತಡೆದರು ಮುನಿಸೆ ಕೊಕಾಡೆನು ನಾನು. ಸೌಭದ್ರಿತಾನಿಂದು ತಾವರಸಿದವನನ್ನು ಕೈ ಹಿಡಿದು ಜೊತೆಗೋದರನು. ಸೌಭದ್ರಿತಾನಿಂದು ತಾವರಸಿದವನನ್ನು ಕೈ ಹಿಡಿದು ಜೊತೆಗೋದರನು. ನೀನು ಈ ಪರಿ ಈ ಕೋಪದಾಟವ ತಾಳುವುದೇನೋ ಮುನಿಸೂತರವೇ ಮುನಿಸೂತರವೇ. ಮುನಿಸೆ ಕೊಕಾಡೆನು ನಾನು ಮುನಿಸೆ ಕೊಕಾಡೆನು ನಾನು
ಸೇತು ಕಾಣೆನು ನಾನು ಮೈ ಸೇತು ಕಾಣೆನು ನಾನು ನುಡಿಯದಿರುತ್ತ ಮುರಳಿರುತ್ತಾರಂದು ಮುಸಲಾಯುಧನ ಪಡೆದನು ನುಡಿ ಸೇತು ಕಾಣೆನು ನಾನು. ಅಣ್ಣ, ಕೋಪದ ಕೈಗೆ ಬುದ್ಧಿ ಕೊಡಬೇಡ. ಆಗುದಾಯಿತು. ಓಡಿ ಹೋದವರನ್ನು ಹಿಂದಕ್ಕೆ ಕರೆಸಿ ಕೈ ಹಿಡಿಸಿ ಹರಸಿಕೊಂಡು ಹೋದ. ಸುಭದ್ರಾಪಹರಣವಾಗಿಸುವ ಬದಲು ಈ ಪ್ರಸಂಗವನ್ನು ಸುಭದ್ರಾ ಕಲ್ಯಾಣವಾಗಿಸುವುದು ಕ್ಷೇಮ. ಕೋಪ ಬಿಟ್ಟು ಎಲ್ಲವನ್ನು ಸುಖಾಂತವಾಗಿಸೋಣ. ಪಾರ್ಥ, ಸೌಭದ್ರ, ಬನ್ನಿ ಬನ್ನಿ, ಅಣ್ಣ ಬಲರಾಮದೇವರ ಆಶೀರ್ವಾದ ಪಡೆದುಕೊಳ್ಳಿ. ಇನ್ನು ಹಾರ ಬದಲಿಸಿಕೊಳ್ಳಿ. ನಡೆಯಲಿ ಸುಭದ್ರಾ ಕಲ್ಯಾಣ. ಮಂಗಳವಾದ್ಯ ಮೊಳಗಿತು. ಸುಭದ್ರಾ ಕಲ್ಯಾಣ ಮುಗಿದು ಹೋಯಿತು. ಇನ್ನೇನು ಮಾಯಾ ನಾಟಕ ಸೂತ್ರಧಾರಿಗೆ ಶರಣೆನ್ನುತ್ತಾ ಈ ಮಾಯಾ ನಾಟಕಕ್ಕೆ ಮಂಗಳ ಹಾಡೋಣ. ಮಾಯಾನಾಟಕ ಸೂತ್ರಧಾರಿ ಶ್ರೀಕೃಷ್ಣ ನಿನ್ನ ಲೀಲೆಯ ನಿಂತು ಹಾಡಿಕೊಂಡಾಡಲಿ ಕೃಷ್ಣ. ಮಾಯಾನಾಟಕ ಸೂತ್ರಧಾರಿ ಶ್ರೀಕೃಷ್ಣ ನಿನ್ನ ಲೀಲೆಯ ನಿಂತು ಹಾಡಿಕೊಂಡಾಡಲಿ ಕೃಷ್ಣ. ನಿನ್ನ ಲೀಲೆಯ ನಿಂತು ಹಾಡಿಕೊಂಡಾಡಲಿ ಕೃಷ್ಣ. ಹಿರಿಯತನದಲೇ ಶೌರ್ಯವ ಮೆರೆದೆ ದುರುಳ ದಾನವರ ಸೋಕರು ಮುರಿದೆ. ಹಿರಿಯನು ಬೆರಳಲಿಯೇ ತುತ್ತನೆಂದೆ ಶರಣರ ಪೊರೆಯುವ ತಂದೇರಿನಾದೆ. ಶರಣರ ಪೊರೆಯುವ ತಂದೇರಿನಾದೆ. ಮಾಯಾನಾಟಕ ಸೂತ್ರಧಾರಿ ಶ್ರೀಕೃಷ್ಣ ನಿನ್ನ ಲೀಲೆಯ ನಿಂತು ಹಾಡಿಕೊಂಡಾಡಲಿ ಕೃಷ್ಣ. ನಿನ್ನ ಲೀಲೆಯ ನಿಂತು ಹಾಡಿಕೊಂಡಾಡಲಿ ಕೃಷ್ಣ. ರಾಧಾ ಮೋಹನ ಹೇ ಮಧುಸೂದನ ಶ್ರೀಧರ ಕೇಶವ ಜಯತು ಜನಾರ್ದನ. ಮಾಧವ ನಿನ್ನ ನಾಮ ಸಂಕೀರ್ತನ ಮಾನವ ಕುಲಕ್ಕೆ ಮುಕುತಿಯ ಸಾಧನ. ಮಾನವ ಕುಲಕ್ಕೆ ಮುಕುತಿಯ ಸಾಧನ. ಮಾಯಾ ನಾಟಕ ಸೂತ್ರ
ಕೊಂಡಾಡಲಿ ಕೃಷ್ಣ ನಿನ್ನ ಲೀಲೆಯ ನಿಂತು ಹಾಡಿಕೊಂಡಾಡಲಿ ಕೃಷ್ಣ ನಿನ್ನ ಲೀಲೆಯ ನಿಂತು ಹಾಡಿಕೊಂಡಾಡಲಿ ಕೃಷ್ಣ